ನಮಸ್ತೆ ವೀಕ್ಷಕರೇ. ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ನಡೆಯಲಿರುವಂಥದ್ದು ಇಡೀ ದೇಶಾದ್ಯಂತ ಗೊತ್ತಿರುವಂಥ ಸಂಗತಿ. ಬಹುತೇಕ ಎಲ್ಲ ಬಿಜೆಪಿ ಮತ್ತು ಬಿಜೆಪಿಯ ಅಂಗಪಕ್ಷಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅವರೆಲ್ಲರಿಗೂ ಸಹ ಟ್ರಸ್ಟ್ ಕಡೆಯಿಂದ ಆಹ್ವಾನ ಹೋಗಿದೆ. ಎಲ್ಲ ರಾಜಕೀಯ ಪಕ್ಷದ ಹಿರಿಯ ನಾಯಕರು ಭಾಗವಹಿಸುತ್ತಿದ್ದಾರೆ. ಕಾಂಗ್ರೆಸ್ ಒಂದು ಪಕ್ಷ ಅಧಿಕೃತವಾಗಿ ಆಹ್ವಾನವನ್ನ ತಿರಸ್ಕಾರ ಮಾಡಿದೆ. ಈಗ ಈ ವಿಚಾರವಾಗಿ ಪರ ವಿರೋಧಗಳು ಚರ್ಚೆಯಾಗ್ತಿದ್ದಾವೆ. ಇಲ್ಲಿ ಮತ್ತೊಂದು ವಿಚಾರವನ್ನ ನಾವು ಗಮನಿಸಬೇಕಾಗಿರುವುದು, ರಾಮ ಮಂದಿರ ವಿಚಾರವಾಗಿ ನಮ್ಮ ಜವಾಬ್ದಾರಿಯುತ ಮಾಧ್ಯಮಗಳು ಯಾವ ರೀತಿ ನಡೆದುಕೊಳ್ತಿದ್ದಾವೆ ಅನ್ನೋ ವಿಚಾರವನ್ನ. ರಾಮ ಮಂದಿರದ ಪ್ರಚಾರದ ಕೆಲಸವನ್ನ ಅಫಿಷಿಯಲ್ ಆಗಿ ಇವರೇ ಹೊತ್ತಿರುವಂತೆ ಕಾಣ್ತಾ ಇದೆ. ಇರಲಿ, ರಾಮ ಮಂದಿರ ವಿಚಾರ ಈಗ ದೇಶಾದ್ಯಂತ ಪ್ರಚಾರದಲ್ಲಿದೆ. ಈ ಪ್ರಚಾರದಲ್ಲಿರತಕ್ಕಂಥ ಸುದ್ದಿಯ ರೂಪದಲ್ಲಿ ಪ್ರಕಟಿಸೋದು, ಈ ಕುರಿತು ಮಾತನಾಡೋದು ಸರಿ ಅಂತಲೇ ಒಂದು ಕಡೆ ಒಪ್ಪೋಣ. ಆದರೆ ಮತ್ತೊಂದು ಮಗ್ಗುಲಲ್ಲಿ ಇವರು ಮಾಡ್ತಿರೋ ಕೆಲಸ ಬಿಜೆಪಿಯ ವಕ್ತಾರರಂತೆ ವರ್ತಿಸ್ತಿರುವಂಥದ್ದು. ಈ ಮೀಡಿಯಾಗಳಿಗೆ ಈಗ ಕಾಂಗ್ರೆಸ್ ಕುಂತರೂ ಸುದ್ದಿ, ನಿಂತರೂ ಸುದ್ದಿ, ಮಾತನಾಡಿದ್ರು ಸಹ ಸುದ್ದಿ, ಮಾತನಾಡಿದ್ರೆ ಹೋದ್ರೂ ಸಹ ಸುದ್ದಿ. ಆ ಸುದ್ದಿಗಳಾಗಿ ಇಲ್ಲ, ಬದಲಾಗಿ ಇವರು ಬಿಜೆಪಿ ಪಕ್ಷದ ವಕ್ತಾರರಂತೆ ವರ್ತಿಸಿ ಸುದ್ದಿಗಳನ್ನ ಪ್ರಕಟಣೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರು ರಾಮ ಮಂದಿರ ಉದ್ಘಾಟನೆಯ ಆಹ್ವಾನವನ್ನ ತಿರಸ್ಕಾರ ಮಾಡಿದ್ದಾರೆ. ಅವರ ಅನಿಸಿಕೆಯನ್ನ ಹೇಳಿದರೆ ಅಷ್ಟನ್ನ ಮಾತ್ರ ತೋರಿಸಿ ಮುಂದೆ ಸಾಗಿದ್ರೆ ಈ ಜರ್ನಲಿಸ್ಟ್ಗಳ ಒಂದಷ್ಟು ಗೌರವ ಆದ್ರೂ ಉಳಿದುಕೊಳ್ತಾ ಇತ್ತು. ಆದ್ರೆ ಇವರು ಆಡಳಿತ ಪಕ್ಷದ ಪರವಾಗಿ ನಿಂತು ಈ ಸುದ್ದಿಗಳನ್ನ ಪ್ರತಿನಿತ್ಯ ಮಾತನಾಡ್ತಾ ಜನರಲ್ಲಿ ಒಡಕು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾಳೆ ದಿನ ಏನಾದರೂ ಘಟನೆ ನಡೆದರೆ ಅದರ ಜವಾಬ್ದಾರಿಯನ್ನ ಯಾರು ಹೊರಲಿದ್ದಾರೆ? ಅಸೂಕ್ಷ್ಮವಾಗಿ ನಡೆಯುವಂತಹ ಇವರ ನಡತೆ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ರಾಮ ಮಂದಿರದ ಕನ್ಸ್ಟ್ರಕ್ಷನ್ ಕಮಿಟಿಯ ಚೇರ್ಪರ್ಸನ್ ಆಗಿರುವಂತಹ ನೃಪೇಂದ್ರ ಮಿಶ್ರಾ ಅವರು ಜನವರಿ 4ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡಿ ಸಂಪೂರ್ಣವಾಗಿ ರಾಮ ಮಂದಿರ ಈ 2024ರ ಡಿಸೆಂಬರ್ಗೆ ಕಂಪ್ಲೀಟ್ ಆಗಲಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗ ಆಗಿರುವಂಥದ್ದು ಒಂದು ಫ್ಲೋರ್ ಮಾತ್ರ, ಇನ್ನೆರಡು ಫ್ಲೋರ್ ಆಗಲಿಕ್ಕೆ ಡಿಸೆಂಬರ್ ತನಕ ಟೈಮ್ ಬೇಕಾಗಬಹುದು ಅಂತ ಹೇಳಿದ್ದಾರೆ. ಬಹುಶಃ ಇನ್ನಷ್ಟು ಸಮಯ ಹೆಚ್ಚಾಗಿ ತೆಗೆದುಕೊಂಡ್ರೂ ಅಚ್ಚರಿ ಏನಿಲ್ಲ. ಇನ್ನೂ ಸಹ ಪೂರ್ತಿಯಾಗದ ರಾಮ ಮಂದಿರದ ಉದ್ಘಾಟನೆಗೆ ಇಷ್ಟು ಅವಸರ ಮಾಡ್ತಿರೋದು ಯಾಕೆ? ಇದರ ಹಿಂದೆ ಬಿಜೆಪಿಗೆ ಇರುವಂತಹ ಲಾಭ ಏನು? ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇದೆ. ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಿಜೆಪಿ ಹಪಾಪಿಸ್ತಿದೆಯಾ? ಈ ರೀತಿಯಾದ ಪ್ರಶ್ನೆಗಳನ್ನ ನೇರ ನಿರಂತರ ಅಂತ ತಮ್ಮ ಎದೆಗಳನ್ನ ತಟ್ಟಿಕೊಳ್ಳುವಂತಹ ಮೀಡಿಯಾಗಳು ಮಾತಾಡಿದ್ದು ಯಾರಿಗಾದ್ರೂ ಕಾಣ್ತಾ, ಅಥವಾ ಎಲ್ಲಾದ್ರೂ ನೀವು ಇದನ್ನ ಗಮನಿಸಿದ್ರಾ? ಸರಿಸುಮಾರು 7,000ಕ್ಕೂ ಹೆಚ್ಚು ಮಂದಿ ಇನ್ವೈಟಿಗಳನ್ನ ರಾಮ ಮಂದಿರ ಕಮಿಟಿಯವರು ಉದ್ಘಾಟನೆಗೆ ಇನ್ವೈಟ್ ಮಾಡಿರೋದಾಗಿ ಹೇಳಿದೆ. ಇಷ್ಟು ಜನರಿಗೆ ಅಲ್ಲಿ ಏನೇನು ವ್ಯವಸ್ಥೆ ಮಾಡಲಾಗಿದೆ, ಜನರ ಸುರಕ್ಷತೆಗಾಗಿ ಏನೆಲ್ಲ ಇರಬೇಕಿತ್ತು, ಮತ್ತೆ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ, ಸಂಪರ್ಕ ವ್ಯವಸ್ಥೆ ಯಾವ ರೀತಿ ಇದೆ, ಇವುಗಳ ಬಗ್ಗೆ ಗಮನ ಹರಿಸಬೇಕಲ್ವೇ? ಜಾತಿ, ಧರ್ಮ, ಪಕ್ಷ, ಪಂಥಗಳನ್ನ ಮೀರಿ ಸರ್ವರನ್ನು ಒಳಗೊಂಡು ಭಕ್ತಿ ಮತ್ತು ಗೌರವದಿಂದ ನಡೆಯಬೇಕಾಗಿರ್ತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ಒಂದು ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಯಾವುದಾದ್ರೂ ಒಂದು ಮೀಡಿಯಾದವರು ಪ್ರಶ್ನೆಯನ್ನ ಮಾಡಿದ್ದಾರಾ? ಈ ಒಂದು ವಿಚಾರ ಎಲ್ಲರ ಗಮನಕ್ಕೂ ಬರ್ತಾ ಇದೆ. ಆದರೆ ನಮ್ಮ ಮಾಧ್ಯಮಗಳು ಮಾತ್ರ ಮೋದಿಯವರ ಜಪ ಮಾಡ್ತಾ ಕೂತಿರೋದು ಎಷ್ಟರ ಮಟ್ಟಿಗೆ ಸರಿ? ಇದೇ ಕಮಿಟಿಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಚಂಪಕ್ ರಾಯ್ ಅವರು ಒಂದು ಮಾತನ್ನ ಹೇಳ್ತಾರೆ. ರಾಮ ಮಂದಿರ ರಮಾನಂದಿ ಪಂಥದವರಿಗೆ ಸೇರಿದ್ದು, ಇಲ್ಲಿ ಶೈವರಿಗೆ, ಶಾಕ್ತರಿಗೆ ಅಧಿಕಾರ ಇಲ್ಲ ಅನ್ನೋ ಮಾತನ್ನ ಹೇಳಿ ವಿವಾದ ಆಗಿತ್ತು ಆ ಒಂದು ವಿಚಾರ. ಈ ಕುರಿತಂತೆ ಶಂಕರಾಚಾರ್ಯ ಎಂಬ ಸ್ವಾಮೀಜಿಯವರು ಮಾತನಾಡಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ರಾಮ ಮಂದಿರ ಉದ್ಘಾಟನೆ ರಾಜಕೀಯವಾಗ್ತಿದೆ ಅನ್ನೋ ಮಾತನ್ನ ಹೇಳಿ ಅವರು ಸಹ ರಾಮ ಮಂದಿರ ಉದ್ಘಾಟನೆಯ ಆಹ್ವಾನವನ್ನ ತಿರಸ್ಕಾರ ಮಾಡಿದ್ದಾರೆ. ಈ ಬಗ್ಗೆ ಯಾರಾದರೂ ನಮ್ಮ ಮೀಡಿಯಾದವರು ಮಾತಾಡಿದ್ರ? ಈ ಹಿಂದೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಸಹ ಈ ಒಂದು ಕಾರ್ಯಕ್ರಮವನ್ನ, ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಮೋದಿಯವರು ನೆರವೇರಿಸುತ್ತಿರೋದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಮಾಧ್ಯಮಗಳು ಸಿಂಗಲ್ ಕಾಲಂ ಸುದ್ದಿಯನ್ನಾಗಿ ಮಾಡಿ ಸುಮ್ಮನಾಗಿದ್ರು. ಅವರು ಎತ್ತಿದಂತಹ ಪ್ರಶ್ನೆ ಹಿಂದೂ ಧರ್ಮದ ಆಚರಣೆಯ ಕುರಿತಾದಂತಹ ಪ್ರಶ್ನೆಯಾಗಿತ್ತು. ಹೋಮ ಹವನಗಳನ್ನ ಸತಿಪತಿ ಇಬ್ಬರು ಸೇರಿ ಮಾಡುವಂಥದ್ದು ಎಂಬ ಮಾತನ್ನ ಹೇಳಿದ್ರು. ನಮ್ಮ ಮಾಧ್ಯಮಗಳ ಕಣ್ಣು ಆಗ ತೆರೆಯಲ್ಲೇ ಇಲ್ಲ. ನಿಮ್ಗೆಲ್ಲ ಗೊತ್ತೇ ಇದೆ, ರಾಮ ಮಂದಿರ ರಾಜಕೀಯ ಮಂದಿರವಾಗಿ ಎಷ್ಟೆಲ್ಲಾ ಘಟನೆಗಳು ನಡೆದು ಹೋಗಿದೆ ಅನ್ನೋಂಥದ್ದು. ಇಡೀ ದೇಶಾದ್ಯಂತ ಬೆಂಕಿ ಹೊತ್ತಿ ಉರಿದಿದೆ. ನೂರಾರು ಪ್ರಾಣಗಳು ಹೋಗಿದ್ದಾವೆ. ಅವರ ಕುಟುಂಬಗಳೆಲ್ಲ ಬೀದಿಗೆ ಬಿದ್ದಿದ್ದಾವೆ. ಬಿಲ್ಕಿಸ್ ಬಾನೋ ಪ್ರಕರಣಕ್ಕೆ ಇನ್ನೂ ಸಹ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಎಂಬುದನ್ನ ನೀವು ಗಮನಿಸಲೇಬೇಕು. ಇದ್ಯಾವುದರ ಅರಿವೇ ಇಲ್ಲದೆ ಕಾಂಗ್ರೆಸ್ ಮೇಲಿನ ದ್ವೇಷವನ್ನ ಇಟ್ಕೊಂಡು ಜನರ ಭಾವನೆಗಳನ್ನ ಕೆರಳಿಸುವಂತೆ ಮಾಧ್ಯಮಗಳು ಮಾತನಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಕಳೆದ 10 ವರ್ಷ ಮೋದಿ ಆಡಳಿತ ನಡೆಸಿದ್ದಾರೆ. ಈ 10 ವರ್ಷದಲ್ಲಿ ಮೋದಿ ಅವರ ಸಾಧನೆ ಏನು? ನಮ್ಮ ದೇಶದ ಪ್ರಗತಿಯತ್ತ
ಯಾವ ರೀತಿ ಸಾಗ್ತಾ ಇದೆ, ಯಾವ ಯಾವ ರಂಗದಲ್ಲಿ ನಾವು ಅಭಿವೃದ್ಧಿಯನ್ನ ಪ್ರಗತಿಯನ್ನ ಕಂಡಿದ್ದೇವೆ ಎಂಬುದರ ಬಗ್ಗೆ ಮಾಧ್ಯಮಗಳು ಪ್ರಶ್ನೆಯನ್ನ ಮಾಡಬೇಕಿತ್ತು. ಆದರೆ ಬಿಜೆಪಿ ರಾಮ ಮಂದಿರದ ಉದ್ಘಾಟನೆಯ ಕಾರ್ಯಕ್ರಮವನ್ನ ಮಾತ್ರ ಹೆಚ್ಚಾಗಿ ಪ್ರಚಾರದಲ್ಲಿರುವಂತೆ ನೋಡಿಕೊಳ್ತಿರೋದು ಜನರ ಮುಂದೆ ಬಚ್ಚಿಟ್ಟಿರುವಂತಹ ಸಂಗತಿಯಲ್ಲ ಅನ್ನೋದನ್ನ ನಮ್ಮ ಮಾಧ್ಯಮಗಳು ತಿಳಿಯೋದು ಯಾವಾಗ? ಈ ನಮ್ಮ ದೇಶದಲ್ಲಿ ಎಲ್ಲಾ ಬಹುತೇಕ ರಾಷ್ಟ್ರೀಯ ಪಕ್ಷಗಳಲ್ಲಿ ಅತಿ ಹೆಚ್ಚಿನ ಜನ ಬಹುಸಂಖ್ಯಾತ ಹಿಂದೂಗಳಿದ್ದಾರೆ. ಅವರವರ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಮತ್ತು ದೃಷ್ಟಿಕೋನದಲ್ಲಿ ಕೆಲವು ವಿಚಾರಗಳಲ್ಲಿ ತಮ್ಮ ತಮ್ಮ ಅಭಿಪ್ರಾಯವನ್ನ ಮುಂದಿಡ್ತಾ ಬಂದಿದ್ದಾರೆ. ಕಾಂಗ್ರೆಸ್ ಸಹ ಈ ಒಂದು ವಿಚಾರದಲ್ಲಿ ಹೀಗೆ ನಡೆದುಕೊಂಡಿದೆ ಅಷ್ಟೇ. ಮತ್ತೆ ರಾಮ ಮಂದಿರ ಉದ್ಘಾಟನೆ ಬಿಜೆಪಿ ಪಕ್ಷಕ್ಕೆ ಖುಷಿಯನ್ನ ಕೊಡ್ತಿದೆ ಅನ್ನೋದು ಬಿಟ್ರೆ ಇದರಲ್ಲೂ ಸಹ ರಾಜಕೀಯ ಮಾಡ್ತಿರೋದು ಅತಿ ಹೆಚ್ಚು ಹಿಂದೂಗಳಿಗೆ ನೋವಿನ ಸಂಗತಿ. ಮತ್ತು ತಮ್ಮ ರಾಜಕೀಯಕ್ಕೆ ರಾಮ ಮಂದಿರವನ್ನ ಬಳಸ್ಕೊಳ್ತಾ ಬಿಜೆಪಿಯು ಹಿಂದೂಗಳಿಗೆ ಮಾಡ್ತಿರುವಂತಹ ದ್ರೋಹ ಇದು. ಇದ್ರ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕಲ್ವೇ? ಇನ್ನಾದರೂ ನಮ್ಮ ಜವಾಬ್ದಾರಿಯುತ ಮಾಧ್ಯಮಗಳು ಒಂದಷ್ಟು ಯೋಚಿಸಿ ಕೆಲವು ಸುದ್ದಿಗಳನ್ನು ಮಾಡಲಿ ಎಂಬುದು ನಮ್ಮ ಆಶಯ. ಪೀಪಲ್ ಟಿವಿಯನ್ನು ಲೈಕ್ ಮಾಡಿ, ಸುದ್ದಿ ಇಷ್ಟ ಆಗಿದ್ರೆ ಶೇರ್ ಮಾಡಿ, ನಮ್ಮ ಜೊತೆ ನಿಲ್ಲಿ ಅಂತ ಹೇಳ್ತಾ ಮತ್ತೊಂದು ವಿಚಾರದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.